ಹ್ಮ್ ಬೀಗ್ರು ಬರ್ಲಿ ಒಂದೇ ಕಿತ ಎಲ್ಲನೂ ಮಾತಾಡ್ಬಿಡ್ತೀನಿ. ಯಾಕೆ ಸುಮ್ಕೆ ನೀನಿಯ ಒಬ್ಬಬ್ಬಬ್ಬ ಹೊಟ್ಟೆ ತುಂಬ ಊಟ ಮಾಡಿದೆ. ಇನ್ನೇನು ನೆಮ್ಮದಿಯಾಗಂಗೆ ಕಣ್ಜೋ ಓದ್ಕತ್ತವೆ. ಹಂಗೆ ಮನೆ ಕಬಿಟ್ಟು ಬಂದ ತಕ್ಷಣ ನೀನಿಯ ಮಾತಾಡ್ಬಿಡ್ಬೇಕು. ಇದನ್ನೆಲ್ಲ ಮಾರ್ಬಿಟ್ಟು ಏನಾರ ಮಾಡನಿ ಅಂತ ಹೇಳ್ಬಿಟ್ಟು ಇಲ್ಲ ಅಂತ ಹೇಳಿದ್ರೆ ಆಯ್ತದೆ. ಅವ್ರು ಬೇಡ ಅಂದ್ರೂ ನಾವು ಮಾಡಲೇಬೇಕಲ್ವೇ. ಅವ್ರು ಮಾತು ಕಟ್ಕೊಂಡು ನಾವು ಸುಮ್ಮನಿರಕ್ಕಂತೂ ಆಯ್ತದೆ. ನನ್ನ ಮೊಮ್ಮಗ ಸಂದಕ್ಕಿರಬೇಕು. ನಮ್ಮ ಮನೆಗೆ 3 ಫ್ಯಾಮಿಲಿನೂ ಭಾಳ ಸಂದಕ್ಕಿರಬೇಕು. ಅದೇ ನೀನಿಯ ನನ್ನ ಆಸೆ. ಅಯ್ಯೋ ಈಗ ನನ್ನ ಸೊಸೆದು ಆಸ್ತಿ ಪಾಸ್ತಿ ಏನೂ ಇಲ್ಲ ಅಂತ ನಮ್ಮ ಅತ್ತೆ ಗೊತ್ತಾದರೆ ನನ್ನ ಸೊಸೆ ಗತಿ ಕಾಣಿಸ್ತೈತೆ. ಒಂದು ಇವತ್ತೇ ಹೆಂಗಾರ ಮಾಡಿ ಕರ್ಕೊಂಡು ಹೋಗ್ಬೇಕು. ಆಸ್ತಿ ಇಲ್ಲ ಅಂದರೆ ಏನಂತೆ, ಒಳ್ಳೆ ಗುಣ ಭಾವಣಿಕೆ ಇದ್ರೆ ಸಾಕಲ್ವಾ. ಆಸ್ತಿಗೋಸ್ಕರ ಏನು ನನ್ನ ಮಗನ ಮದುವೆ ಆಯ್ತಾ ಅಂತ ಏನು ಅನ್ಲಿಲ್ವಲ್ಲ. ನನ್ನ ಮಗ ಚೆನ್ನಾಗಿರ್ಬೇಕು ಅಷ್ಟೇನೆ. ನನ್ನ ಮಗನೂ ಓದ್ಕೊಂಡವ್ರೆ, ಅವಳು ಓದ್ಕೊಂಡವ್ರೆ, ಇಬ್ಬರೂ ಹೆಂಗೋ ಜೀವನ ಮಾಡ್ಕೊಂಡು ಹೋಯ್ತಾರೆ. ನಮ್ಮ ಅಮ್ಮಂಗೋ ಅಲ್ಲ ನಮ್ಮ ಅತ್ತೆಗೆ ಹೋಗ್ಬಿಟ್ಟು ಒಂದು ಮಾತು ಹೇಳ ಬ್ಯಾಡ್ವಾ. ನೋಡೋಣ ಇರು. ಒದಿಯೇ ಆಯ್ತಾನೆ ಊಟ ಹಾಕ ಬಾ. ಅಡ್ಕೆಲ್ಲ ಯಾಕ ಅಬ್ಬಬ್ಬಬ್ಬ. ಏನು ಸೊಗ್ಸಾಗೈತೆ ಅಂದರೆ ಅಡುಗೆ ಪಡ್ಗೆ ಎಲ್ಲನೂ ಭಾಳ ಸೊಗ್ಸಾಗೈತಿ ಈ ಕಡೆದೂ. ನೋಡು ಮನೆಯ ಹೊಸಿ ಕ್ಲೀನ್ ಮಾಡಿದ್ದಕ್ಕೆ ಎಂತ ತಣ 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 ಅಂತೈತೆ ಮನೆ. ಅವಾಗೆಲ್ಲ ಹೆಂಗಿತ್ತು ಹೇಳು ಮನೆ, ಏನು ಸಂದಕ್ಕಿರಲಿಲ್ಲ. ಇವಾಗಪ್ಪ ಮನೆ ಅಂತ ಹೇಳಿದ್ರೆ ಈಗ ಮನೆ ಅಂತ ಅನ್ನಿಸ್ಕತ್ತಾಯ್ತು ಮನೆ. ಅದೇ ನಿಮ್ಮ ಬೀಗ್ತಿನ ಕರಿ ಮಾತಾಡ್ಬಿಡೋಣ ಎಲ್ಲನೂ. ಒಂದೇ ಎಟ್ಕೆನೆಯ ಮಾರೋದು ಎಲ್ಲದ್ರ ಬಗ್ಗೆ ನೀವು ಮಾತಾಡ್ಬಿಡೋಣ. ಅತ್ತೆ ಇವಾಗ ಸುಮ್ಮನೆ ಮಾರೋದು ಗಿರೋದು ಎಲ್ಲ ಯಾಕತ್ತೆ, ಸುಮ್ಮನೆ ಏನು ನೋಡಿರಿ ಹೊಂಟ್ಬಿಡೋಣ. ಹೋಗ್ಬಿಡೋಣ ಊರಿಗೆ. ನನಗೂ ಸಾಕಾಯ್ತು ಕಣತ್ತೆ 2 ದಿನಕ್ಕೆ ನೀನಿಯ ಊರಿಗೆ ಹೋಗ್ಬಿಟ್ಟು ಊರ ಕ್ಯಾಮೆ ಗಿಮೆ ಏನಾರ ನೋಡ್ಕೊಳ್ಳೋಣ ಕಣತ್ತೆ. ಈಗ ಎಲ್ಲ ಆಗಕ್ಕಿಲ್ಲ ನೋಡಿರಿ, ಹೋಗೋಣ. ಅಮ್ಮಿ ಬರೋದು ಬಂದಿದ್ದೀವಿ ಸುಮ್ಕೆನೆ ನೀಯ ನಾಳೆ 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 ಅಂತ ಇಷ್ಟುದ್ದ ಎಳ್ಕೊಂಡು ಕುಂತ್ಕೊಳ್ಳೋದಕ್ಕೆ ಇನ್ನೂ ಏನೋ ಇವತ್ತು ನನ್ನ ಮೊಮ್ಮಗಂಗೆ ಏನಾರ ಒಂದು ದಾರಿ ಮಾಡ್ಕೊಟ್ಬಿಟ್ಟು ಹೋದ್ರೆ ಹೆಂಗೋ ನನ್ನ ಮೊಮ್ಮಗನೂ ಸಂದಾಕಿರ್ತಾನೆ. ನೀನು ಸುಮ್ಕಿರು, ಹಿಂಗೇನು ಗೊತ್ತಾಗಕ್ಕಿಲ್ಲ. ನಿನಗೆ ಪದ್ದು ಅಂತ ಹೆಸ್ರಿಗೆ ಬರ್ದಾಗಿತ್ತು, ಪೆದ್ದು ಅಂತ ಹೆಸ್ರಿಗೆ ಬೇಕಿತ್ತು ನಿಮ್ಮಮ್ಮ. ಆದರೂ ಪದ್ದು ಅಂತ ಹೆಸ್ರಿಗೆ ಬಿಟ್ಟೈತೆ. ನಾನೇನಾರ ಇಲ್ಲ ಅಂದಿದ್ರೆ ನಿನ್ನ ದಾನ ಧರ್ಮಕ್ಕೆ ಮನೆ ಹೊಲ ಫಲ ಎಲ್ಲ ಇಷ್ಟೊತ್ತಿಗೆ ಕಂಡರ್ ಪಾಲಾಗಿರೋದು. ಏನೋ ನಾನು ಮನೆಗಿರೋದಕ್ಕೆ ಹೊಸಿ ಹಂಗೋ ಹಿಂಗೋ ಉಳಿಸಿದ್ದೀನಿ. ನೋಡು ಈ ಮನೆ ಎಲ್ಲನೂ ಹೀಗೆ ಮಾರ್ಬಿಟ್ಟು ಹೊಲ ಎಲ್ಲ ಮಾರ್ಬಿಟ್ಟು ಏನಾರ ಒಂದು ಮಾಡೋಣ. ನನ್ನ ಮೊಮ್ಮಗಂಗೂ ಬೇಕಾ ನೀನು ಸೊಸೆಗೂ ಇತ್ತಳಲ್ರ ಅದ್ರಾಗೆ ಬಟ್ಟೆ ಗಿಟ್ಟೆ ಅಂಗಡಿ ಅಂತ ಹೇಳಿದ್ನಲ್ಲ, ಎಲ್ಲ ಹಾಕ್ಬಿಟ್ಟು ಎಲ್ಲರೂ ಸಂದಕ್ಕಿರೋಣ. ಅಯ್ಯೋ ಅತ್ತೆ ಅದ್ರ ಅವಶ್ಯಕತೆ ಏನು ಇಲ್ಲ ಕಣತ್ತೆ. ಬೇಕಾದ್ರೆ ನಮ್ಮದೇ 1 ಎಕರೆ ಮಾರ್ಬಿಟ್ಟು ಏನೋ ಒಂದು ಮಾಡಿಕೊಡೋಣ. ಇವಾಗ ಇವ್ರ ವಿಷಯ ಎಲ್ಲ ನಮ್ಗೆ ಯಾಕತ್ತೆ. ನೋಡಿರಿ ಅತ್ತೆ ಸುಮ್ಕೇನಿಯಾ ಹೋಗ ನೋಡಿರಿ. ನನ್ನ ಮಗಂಗೆ ಹೇಳ್ತೀನಿ ಕಾರ್ ತೆಗಿ ಅಂತ ಹೇಳ್ಬಿಟ್ಟು ಇವತ್ತೆಲ್ಲ ಕೆಲಸ ಮುಗಿಸ್ಬಿಟ್ಟು ಸಂಜೆ ಅಷ್ಟೊತ್ತಿಗೆ ಹೊಂಟ್ಬಿಡೋಣ. ಇನ್ನೇನು ಮಧ್ಯಾಹ್ನ 2 ಗಂಟೆ ಆಯ್ತಾ ಬಂತು. ಇನ್ನು ಯಾಕೆ ಸುಮ್ಮನೆ 5 ಗಂಟೆಗೆ ಹೊಂಟ್ಬಿಡೋಣ ಕಣತ್ತೆ. ಇಲ್ಲ ಇರೇ ಎಲ್ಲ ಜಮೀನು ಮಾರಾಟ ಮಾಡೋದನ್ನ ಕೇಳೋಣ. ಎಲ್ಲ ಮಾರ್ಬಿಟ್ಟು ಈ ಮನೆನೂ ಅಷ್ಟೇನೆ, ಈ ಮನೆನೂ ಮಾರ್ಬಿಟ್ಟು ಒಂದೇ ಸಲ ಹೋಗೋಣ ಕರ್ಕೊಂಡು ಎಲ್ರೂ. ವಾರ ಆಗ್ಲಿ ಬಿಡು. ಅಲ್ಲಿ ನಿನ್ನ ಮಗಳು ನಿಧಿ ಅವಳಲ್ಲ, ನಿಧಿ ಎಲ್ಲನೂ ನೋಡ್ಕೊತಾವಳೆ. ಇಂತಾನೆ ಇನ್ನೇನು ಬೇಕು ನಿನಗೆ? ಅಯ್ಯೋ 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 ನಮ್ಮನೆಗೆ ಬಂದ್ಬಿಟ್ಟು ನಮ್ಮನೆಗೆ ಕುತ್ಕೊಬಿಟ್ಟು ನೀನು ನಮ್ಮನೆನೇ ಮಾರಾಕ್ಬೇಕು ಅಂತ ಮಾತಾಡ್ತಿದ್ಯಾ? ಯಾರಕ್ಕ ನೀನು? ಯಾಕೆ ಈ ಮನೆಗೆ ಬಂದ್ಬಿಟ್ಟು ಹಂಗೆ ಮಾತಾಡ್ತಾ ಇದೆಯಾ? ಓಹೋ ನೀನು ನೆಂಟ್ರೇನು ಕುಂತ್ಕ ಬಾಕ. ನೆಂಟ್ರು ಅಂತದ್ದು ಅಲ್ಲ. ಈ ಮನೆ ನನ್ನ ಮಗಳು ಮನೆ. ಈ ಮನೆಯ ಮಾರಕ್ಕೆ ನಿನ್ಗೆ ಯಾರು ಅಧಿಕಾರ ಕೊಟ್ಟಿದ್ದು? ನನ್ನ ಮಗಳು ಅಳಿಯನ ಮನೆ ಇದು. ಓಹೋ ಮಾರಕ್ಕೆ ಅಂತ ಹೇಳ್ಬಿಟ್ಟು ಮಾರಾಟ ಮಾಡ್ಬಿಡ್ತಾಳಂತೆ. ಮಾರಾಟವಾ ಅಂದ್ರೆ ನಮ್ಮ ಬೀಗ್ತಿ ಅವ್ರ ಅಮ್ಮನ? ನನ್ನ ಮಗಳು ಅಳಿಯ ಇಬ್ರು ಪ್ಯಾಟನಾಗೆ ಬೆಂಗಳೂರಾಗವ್ರೆ. ಈ ಮನೆಗೆ ಬಂದಿದ್ರಲ್ಲ ಹುಡುಗಿನೂ ಅವ್ರ ಅಮ್ಮನ ಕರ್ಕೊಂಡು. ನನ್ನ ಮಗಳವ್ರಲ್ಲ ಅವ್ರ ಮೈದು ನೆಂಟಿ ಮಕ್ಕಳು ಅವರೆಲ್ಲನೂ ಬಂದಿರೋದಿಲ್ಲಿರೋದು. ನೋಡಿ ಏನನ್ನೂ ಅಯ್ಯೋ ಪಾಪ ನಮ್ಮ ನೆಂಟ್ರನ್ನ ಕರ್ಕೊಬಿಟ್ಟು ಬರ್ತೀವಿ, ಉಳ್ಕೊಳಕ್ ಮನೆ ಬೇಕು ಕಣಜ್ಜಿ ಅಂತ ಕೇಳಿದಕ್ಕೆ ನಾನೇನಿಯ ಆದ್ರೆ ಹೋಗ್ಲಿ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟು ಮನೆಯ ಕೊಟ್ಟಿದ್ದೀನಿ. ಇದೇನು ಅವ್ರ ಮನೆ ಅಲ್ಲ, ಅವ್ರ ಮನೆ ಎಲ್ಲನೂ ನುಣ್ಣಗೆಲ್ಲ ಮಾರ್ಬಿಟ್ಟು ನೀರು ಕುಡ್ದವ್ರೆಲ್ಲನೂ. ಇದು ನನ್ನ ಮಗಳು ಅಳಿಯನ್ ಮನೆ ಸರಿನೇ. ಈ ಮನೆಯ ಮಾರಕ್ ಪಿಲಾನೇನಾರ ಮಾಡ್ಬಿಟ್ರೆ ನಾನೇನು ಸುಮ್ಕಿರಕ್ಕಿಲ್ಲ, ಗ್ರಾಚಾರ ಬುಡಿಸ್ಬಿಡ್ತೀನಿ. ಮಾರದ್ ಮಾರದು. ಇಷ್ಟು ದಿನ ಬಿದ್ದಿರೋದೇ ಸಾಕು. ಇವಾಗ ಬಂದೆ, ಯಾವಾಗ ಹೋಯ್ತೀರಾ ಬಾಕ್ಲಾಕಬೇಕು ಅಂತ ಕೇಳಕ್ಕೆ. ಇನ್ನು ಬಿದ್ದಿದ್ರಲ್ಲ, ಹೋದ್ರೆ ಹೋಗ್ಲಿ, ಬಿದ್ದಿದ್ರೆ ಬಿದ್ದಿರ್ಲಿ. ಮಾರ್ಕೊಳಕ್ಕೆ ಪಿಲಾನ್ ಮಾಡ್ತಾ ಇದ್ರಲ್ಲ, ಇನ್ನೂ 1-2 ದಿನ ಈ ಮನೆಯಾಗ ನಿಮ್ಮನ್ನೇನಾರ ಇರಿಸ್ಕೊಬಿಟ್ರೆ ಒಂದೇ ಕಿತ ಮಾರೇ ಹಾಕ್ಬಿಡ್ತೀರಾ ಅಂತ ಅನ್ನಿಸ್ತದೆ. ಇಡೀ ಮನೆ ನಿನ್ನೆಯ ಎದ್ದೊಳೆ ಮ್ಯಾಕೆ ಹೋಯ್ತಾ ಇರು. ಓಹೋ ಏನ್ ಬೊಗಳ್ತಿದ್ಯಾ ನೀನು? ಇದು ನನ್ನ ಮೊಮ್ಮಗ ಮದುವೆ ಮಾಡ್ಕೊಂಡವನಲ್ಲ, ಆ ಹುಡುಗಿಯವ್ರ ಮನೇನೇ ಇದು, ನಮ್ಮ ಬೀಗ್ರು ಮನೇನೆ. ಆ ಮನೆಯಾಳಿನ ಕರ್ಸ್ಬಿಟ್ಟು ಕೇಳು ಯಾವಳು ಕಿತ್ತೋದಳು ಅಂತ ಹೇಳ್ಬಿಟ್ಟು ಕರಿ. ಹೇಳ್ತಾಳೆ ಯಾರ ಮನೆ ಅಂತ ಗೊತ್ತಾಯ್ತದೆ. ಏನ್ ಪುತ್ರ ತಗೊಂಡ್ಬಿಟ್ಟು ಬಂದು ತೋರಿಸ್ಬೇಕೋ ಏನೋ? ಮನೆ ಮಾರ್ತಾನಂತ ಮನೆಯ, ಉಳ್ಕೊಳಕ್ ಮನೆ ಇಲ್ಲ ಅವ್ರಿಗೆ, ಮಾರಕ್ ಬೇರೆ ಹೋಯ್ತಾರೆ. ಅಯ್ಯಯ್ಯೋ ನಮ್ಮ ಅತ್ತೆ ಗೊತ್ತಾಯ್ತಲ್ಲ, ಇನ್ನು ಮುಗೀತು ನನ್ನ ಮೊಮ್ಮಗನ ಕತೆ. ಯಾಕೆ ಸುಳ್ಳು ಹೇಳ್ಬೇಕಿತ್ತು ಇವ್ರು? ಸುಮ್ಕೆ ಇರೋದು ಬಿಟ್ಬಿಟ್ಟು. ಅತ್ತೆ ಹೋದ್ರೆ ಹೋಗ್ಲಿ ಬರ್ರಿ, ಆಮೇಕಿಂದ ವಿಚಾರ ಮಾಡನಿ ಬರ್ರಿ. ನೀವು ಸುಮ್ಕೆ ಯಾಕೆ ಇತ್ತಾಡಿದೆ ಅವ್ರ ತಾಗೆ? ಬನ್ನಿ ಅತ್ತೆ ಸುಮ್ಮನೆನೇ. ಲೇ ನಿನಗೆ ಸಾಕು ಕೊಡ್ದಂಗೆ ಆಯ್ತಿಲ್ವೇನೆ? ಈ ಮನೆ ನಿನ್ ಸೊಸೆದಲ್ವಂತೆ. ಈ ಮನೆ ಸೊಸೆದಲ್ಲ ಅಂದ್ರೆ ಬ್ಯಾಡ ಬಿಡು.
ಜಮೀನು ಈ ಮನೆ ಮಾರ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಜಮೀನನ್ನ ಮಾರ್ತೀವಿ ಬಿಡಿ. ಈ ಮನೆ ಏನು ಅವ್ರದ್ದಲ್ಲ ಅಂದ್ರೆ ಈ ಮಳೆ ಮನೆಗೆ ಎಷ್ಟು ಕಾಸು ಕೊಟ್ಟರು ಜಮೀನ್ ಮಾರ್ಕತ್ತೀವಿ. ಆ 3 ದಿನ ಜಮೀನು ಅಂತ ಏನಾದ್ರ ಇದ್ರೆ ಮಾರ್ಕಳಿ. ಬೇಡ ಅಂತಂದ್ರೆ ಯಾರು 6 ಅಡಿ 3 ಅಡಿ ಗುಂಡಿ ತೊಡಕುನ್ನುವೆ ಅವ್ರ ತಾಗ ಜಾಗ ಇಲ್ಲ, ಇನ್ನ ಮಾರಕ್ ಬೇರೆ ಹೋಗ್ರಿ. ಅವ್ರ ಯೋಗ್ಯತೆ ಬೆಂಕಿ ಯಾಕ. ಅಮ್ಮ ಮಗಳು ಇಬ್ರುನ್ನುವೆ ತಿರ್ಪೆ ಸೋಕಿ. ಅವ್ರ ಅಪ್ಪೆಲ್ಲ ಹೊಂಟೋದ ಊರೂರ್ಗೆ ಆಳಬಿದ್ದು ಎತ್ತಂಡ ಹಾಳಾಗೋದ್ನು. ಇನ್ನೇನ್ ಮಾಡ್ತಾರೆ, ದುಡಿಯ ಕೈ ಕಿಸಿದಿದ್ದಂಗೆ 3 ಹೊತ್ತು ಸೋಂಬೇರಿಗಳು ತರ ಬರೀ ಹೊಲ ಮಾರ್ಕೊಂಡು ಮನೆ ಮಾರ್ಕೊಂಡು ಜೀವನ ಮಾಡ್ಕೊಂಡು ಬಿದ್ದಿದ್ರು. ಇನ್ ಇದಕ್ಕಿನ್ನ ಇನ್ನೇನ್ ದೊಡ್ಡ ಕೆಲಸ ಮಾಡಕ್ ಅವ್ರ ಕೈಲಿ ಆಯ್ತದೆ? ಏನೈತೆ ಅಂತ ಹೇಳ್ಬಿಟ್ಟು ಅವ್ರು ಅಷ್ಟು ದೊಡ್ಡ ಕೆಲಸ ಮಾಡ್ತಾರೆ ಅಂದ್ರೆ ಜಮೀನು ಹಂಗ ಎಗ್ಲನು ಇಲ್ವಾ? ಹೇಳಿಲ್ವೇ ತೋಡ್ಕೊಳಕ್ 6 ಅಡಿ 3 ಅಡಿ ಜಾಗನೂ ಇಲ್ಲ ಅವ್ರದ್ದು ಅಂತ ಹೇಳ್ಬಿಟ್ಟು? ಯಾಕೆ ನಿಮ್ಗೆ ಎಲ್ಲನೂ ಜಮೀನ್ ನಿಮ್ದೆ ಅಂತ ತಿಳ್ಕೊಂಡು ಕರ್ಕೊಬಿಟ್ಟು ಬಂದ್ರಾ? ಬರೀ ಕರ್ಕೊಬಿಟ್ಟು ಬರೋದಲ್ಲ, ಇದೆಲ್ಲ ನಮ್ದೇನಿ ಅಂತ ತೋರಿಸ್ಕೊಂಬಿಟ್ಟೆ ಎಳ್ನೀರೆಲ್ಲ ಕುಡಿಸ್ಬಿಟ್ಟು ಕರ್ಕೊಬಿಟ್ಟು ಬಂದ್ರು. ಈಗ ನೋಡ್ರೆ ನೀವು ಹಿಂಗೆ ಹೇಳ್ತಾ ಇದ್ರ, ನಾನು ಯಾರು ನಂಬನಿ ಯಾರನ್ನ ಬಿಡನಿ ಒಂದೂ ಅರ್ಥ ಆಯ್ತಿಲ್ಲ. ಅಯ್ಯೋ ಎಂತ ಕತೆ ಆಗೋಗ್ಬಿಡ್ತಲ್ಲ. ಅಂದ್ರೆ ಇವ್ರದ್ದು ಏನು ಇಲ್ವಾ ಅಮ್ಮ ಮಗಳದು? ಏನೂ ಇಲ್ಲ. ಯಾಟೆಗೆ ಹೋಗ್ಬಿಟ್ಟು ಅದು ಯಾರ್ದೋ ಮನೆಗಿದ್ರಂತೆ, ನನಗೂ ಗೊತ್ತಿಲ್ಲ ಯಾರ ಜೊತೆಯಾಗಿದ್ರು ಅಂತ ಹೇಳ್ಬಿಟ್ಟು. ನೋಡ್ರಕ್ಕ, ನೀವು ಒಳ್ಳೆರ ಕೆಟ್ರನ ಹಾಕಣಿ. ಆದ್ರೆ ನನ್ನ ಮಗಳು ಸಂಸಾರ ಹಾಳಾಗೋಕೆ ನನ್ನ ಮಗಳು ಮನೆ ಮಠ ಅಂತ ಮಾರ್ಕೊಳಕ್ ಸುಮ್ಮನೆ ಬಿಡಕ್ಕಿಲ್ಲ. ಏನೋ ನಿಮಗೆ ಗೊತ್ತಿದ್ದು ಬಂದಿದ್ದೀರಾ ಈ ಮನೆಯಾಗೆ ಅಂತ ಅನ್ಕೊಂಡಿದ್ದೆ. ನಿಮಗೆ ಗೊತ್ತಿಲ್ಲದೆ ಆ ಮನೆಯಾಳಿ ಕರ್ಕೊಬಿಟ್ಟು ಬಂದವಳೆ ಅಂತ ನನಗೆ ಗೊತ್ತಿರಲಿಲ್ಲ. ಆ ಮನೆಯಾಳಿ ಅವತ್ತಿಂದನೂ ಅಷ್ಟೇನಿಯ ಕಂಡೋರ್ನೆಲ್ಲನೂ ಬಡ್ದು ಬಾಯಿಗೆ ಹಾಕೊಂಡು ಜೀವನ ಮಾಡೋದೇನಿ ಅವಳಂತೂ. ಏನೋ ಉಳ್ಕೊಳ್ಳಿ ಅಂತ ಹೇಳ್ಬಿಟ್ಟು ಮನೆ ಕೊಟ್ರೆ ನೋಡ್ದಾ ಸ್ವಂತ ಮನೆ ಅಂತ ನಿಮ್ಗೆಲ್ಲ ಸುಳ್ಳು ಹೇಳಿರೋದು. ಅಕ್ಕ ಸ್ವಂತ ಮನೆ ಎಲ್ಲ ಒಂದು ಅಂಗೈಗಳ ಜಾಗ ಈಗ ಏನೂ ಇಲ್ಲ. ನಿಮ್ಗೇನಾರ ಅಂತ ಹಂಗೇನಾರು ನಂಬಿಸಿದ್ರೆ ಅವೆಲ್ಲ ನಂಬ್ಕೊಳಕ್ ಹೋಗ್ಬೇಡಿ, ಬಿಟ್ಬಿಡಿ. ದೇವ್ರನೇ ನನಗೆ ಗೊತ್ತಿರಲಿಲ್ಲ ಕಣಕ, ನಮಗೆಲ್ಲ ಮೋಸ ಮಾಡ್ಬಿಟ್ಟವಳ ಮನೆಯಾಳಿ. ನೀವು ಹೇಳಿದ್ದಕ್ಕೇನೇ ನಮಗೂ ಗೊತ್ತಾಯ್ತಿರೋದು. ಎಲ್ಲೋದ್ರ ನನ್ನ ಮೊಮ್ಮಗಂಗೆಲ್ಲ ಮೋಸ ಮಾಡಿಬಿಟ್ರು. ಮಾಡ್ತೀನಿ ಬರಲಿ ಅವ್ರ ಮನೆಗೆ ಸರಿಯಾಗಿ ಮಾಡ್ತೀನಿ. ನಾನು ಮನೆಗೆ ಸೇರಿಸ್ಕೊತಾ ಇರಲಿಲ್ಲ. ಜಮೀನು ಗಿಮೀನು ಎಲ್ಲ ಐತೆ ಅಂದಿದ್ದಕ್ಕೆ ಸರಿ ಆಯಿತು ಅಂತ ಮನೆಗೆ ಸೇರಿಸ್ಕೊಂಡೆ. ಹಾವಮ್ಮನು ನಮ್ಮ ಮನೆಗೇನೇ ಇದ್ಲು. ಕೇಳಿದ್ರೆ ನಮ್ಮದು ಜಮೀನು ಗಿಮೀನು ಎಲ್ಲ ಊರಾಗೈತೆ, ಸುಮ್ಕೆನೆಯ ನನ್ನ ಮಗಳು ಮುಟ್ಟಿರೋಕ್ಕಾಗಿಲ್ಲ ಅಂತ ಹೇಳ್ಬಿಟ್ಟು ಇದ್ದೀನಿ ಅಂತ ಹೇಳಿದ್ಲು. ಅಕ್ಕ ಹುಟ್ಟು ನಾಟಕ ಕಣಕ್ಕ, ಹುಟ್ಟು ನಾಟಕ. ಬೋಲ್ ನಾಟಕ. ಅಮ್ಮ ಮಗಳದ್ದು ಇಬ್ರು ಸಂಗಾಟಗಳಾಡ್ತಾರೆ. ಹೊಸಿ ಹುಷಾರಾಗಿರ್ರಿ, ಏನು ಬೇಕಾದ್ರು ಮಾಡ್ತಾರೆ. ಬೇಕಾದ್ರೆ ನೀವು ಮುನ್ನೆ ಮನೆಯಿಂದ ಈಚೆ ಕಡೆಗೆ ತೊಳ್ಬಿಟ್ಟು ಆರಾಮಾಗಿ ಮನೆಯಾಗಿರ್ತಾರ ಅಂತ ಜನ. ನನಗೆ ಒಂದೇ ಅಂತ ಅನ್ಕೊಳಕ್ಕೆ ಹೋಗ್ಬೇಡಿ. ನೆಂಟ್ರಲ್ವಾ ಸುಮ್ಕೇನೆ ಬೈಕತ್ತಾರೆ, ಯಾಕೆ ಬೇಕು. ನಿಮ್ಮ ಹುಷಾರಾಗಿ ನೀವಿರ್ರಿ. ನಿಮ್ಮ ಮಗುನು ಮುದ್ದು ಬಂತನಾಗ ಏನು ಮಾಡ್ಕೊಳ್ರಿ. ಇಲ್ಲಾಂದ್ರೆ ಕೈ ಬಿಟ್ಬಿಟ್ಟು ಹೊಂಟೋಯ್ತಾನೆ. ಇಬ್ರು ಮೈ ಬಗ್ಸ್ ಮಾಡಾರಲ್ಲ, ಮಾರ್ಕೊಂಡು ತಿನ್ನೋರು. ನಿಮ್ಮ ಜಮೀನುಗಳು ಒಂದೊಂದೇ ಮಾರ್ಕೊಬಿಟ್ಟು ನಿಮಗೂ ತಿರುಪ್ತಿ ಉಂಡೆನ ಮಾಕ್ಬಿಡ್ತಾರೆ. ಸರಿ ಕಣಕ್ಕ, ನಾನೇ ಇದ್ದಕ್ಕಿದ್ದಂಗೆ ಮನೆ ಖಾಲಿ ಮಾಡಿ ಅಂತ ಏನು ಹೇಳಕ್ಕಿಲ್ಲ. ತಪ್ಪಾಯ್ತು, ಏನೋ ಕ್ವಾಪಕ್ಕಂಗೊಂದೆ. ನಿಮ್ಗೂ ಹಿಂಗೆ ಸುಳ್ಳು ಹೇಳೋರು ಅಂತ ಗೊತ್ತಿರಲಿಲ್ಲ. ನಾಳೆ ನನ್ನ ಮನೆ ಖಾಲಿ ಮಾಡ್ಕೊಂಡು ಹೋಗ್ರಕ್ಕ. ನಾನು ಮನೆಗೆ ಬೀಗ ಹಾಕತ್ತೀನಿ. ಇನ್ನು ಮನೆಯಾಳಿಗಳು ಕೇಳಿದ್ರು ನಾನು ಬೀಗುದ್ಕಿನೂ ಕೊಡಕ್ಕಿಲ್ಲ. ಬೇಕಾದ್ರೆ ನನಗೆ ಗೊತ್ತಿಲ್ದಂಗೆ ನೀ ಬೇರೆ ಯಾರ್ಗಾನ ಮಾರ್ಬಿಟ್ಟು ಹೊಂಟೋಗ್ಬಿಟ್ಟು ಆಮೇಲೆ ಅವ್ರ ತಾಗ ನಾನೇ ಕಿತ್ತಾಡ್ಲಿ. ಸರಿನೇ? ನಾಳೆ ತನಕ ಟೈಮ್ ಕೊಟ್ಟಿರ್ತೀನಿ ಕಣಕ್ಕ. ಖಾಲಿ ಮಾಡ್ಕೊಂಡು ಬೆಳಿಗ್ಗೆ ನೀವು ಹೊಂಟ್ಬಿಡಿ. ಈಗ ನಿಂತಿರೋ ಜಾಗದಾಗೆ ಖಾಲಿ ಮಾಡ್ರಿ ಅಂತ ಪಾಪ ನೀವು ತಾನೇ ಎಲ್ಲಿ ಖಾಲಿ ಮಾಡ್ಕೊತೀರ ಹೇಳಿ. ಅಯ್ಯೋ 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 ಅಯ್ಯೋ, ನಿನ್ನ ಸೊಸೆ ಕಿತ್ತೋದ್ ಮನೆಯಾಳಿ ಎಷ್ಟು ಮೋಸ ಮಾಡ್ಬಿಟ್ಲೆ ನಮಗೆ. ಎಲ್ಲ ಮೋಸದಾಗ ವಂಚನೆನೇ. ಕರಿಯ ಮನೆಯಾಳಿ ನೀವತ್ತು ಐತೆ ಕೆರಾಗಿರೋ ತಕೊಂಡು ಹಾಕ್ಬಿಡ್ತೀನಿ. ಅತ್ತೆ ಹೋದ್ರೆ ಹೋಗ್ಲಿ ಬಿಡತ್ತೆ. ನನ್ನ ಮಗ ಸಂದಾಕಿದ್ರೆ ಸಾಕು, ನನ್ನ ಮಗಳ ಸಂಸಾರ ಸಂದಾಕಿದ್ರೆ ಸಾಕು. ಇಷ್ಟಪಟ್ಬಿಟ್ಟು ಮದುವೆ ಮಾಡ್ಕೊಂಡವನೇ. ಈ ಆಸ್ತಿ ಪಾಸ್ತಿ ಎಲ್ಲ ಕಟ್ಕೊಂಡು ನಮ್ಗೇನಾಗಬೇಕು? ನಮ್ದೇನೇ ಐತಲ್ಲ ಅಷ್ಟೇನೇ ಸಾಕು. ನೀನು ಗ್ರಹಚಾರ ಬಿಡಿಸ್ಬಿಡ್ತೀನಿ. ಸೊಸೆ ಪರ ಮಾತಾಡ್ದೆ ಅಂದ್ರೆ ಬಾಯಿ ಮುಚ್ಕೊಂಡು ನಿಂತ್ಕೋಬೇಕು ನೀನು. ಅಯ್ಯೋ ಹಂಗಲ್ಲ ಕಣತ್ತೆ, ಜಗಳ ಪಗಳ ಎಲ್ಲ ಯಾಕತ್ತೆ? ಸುಮ್ಕೇನೆ ಏನ್ ಸಂಸಾರ ಕಿತ್ತಾಕಾಯ್ತದ? ಮದುವೆ ಮಾಡ್ಕೊಂಡವ್ರು ಇಬ್ರುನುವೆ. ನೀನ್ ಬಾಯಿ ಮುಚ್ಕೊಂಡಿರು ಅಂತ ಹೇಳುದ್ನಲ್ಲ, ನೀನು ಬಾಯಿ ಮುಚ್ಕೊಂಡಿರು. ಇನ್ನು ಎಷ್ಟೆಷ್ಟು ಮುಚ್ಚಿಕೋರು ನಮಗೆ ಗೊತ್ತಾಗ್ಬಾರ್ದೇನು? ಒಂದು ಮೂಗ್ನತ್ತು ಇಲ್ದಿರೋಳನ್ನ ನಾವು ಮದುವೆ ಮಾಡ್ಕೊಂಡ್ಬಿಟ್ಟು ಕರ್ಕೊಬರ್ರೇನು? ನೀನು ಸುಮ್ ಕುತ್ಕೊಬಿಡು ನೀನು.